ಭಾರತ ದೇಶದ ಬೇರೆ ಬೇರೆ ಗಡಿಗಳಿಂದ ಅಕ್ರಮವಾಗಿ ಕಳಪೆ ಅಡಿಕೆಗಳು ಬರ್ತಾ ಇವೆ. ಆ ಹಿನ್ನೆಲೆಯಲ್ಲಿ ನಮ್ಮ ರೈತರಿಗೆ, ಕರ್ನಾಟಕ ಸೇರಿದಂತೆ ಭಾರತ ದೇಶದ ಎಲ್ಲ ರೈತರಿಗೆ ಇದರಿಂದ ಅನ್ಯಾಯ ಆಗುತ್ತೆ. ಅಕ್ರಮವಾಗಿ ಬರ್ತಿರುವಂತಹ ಅಡಿಕೆ ಅತ್ಯಂತ ಕಳಪೆ ಮಟ್ಟದ್ದಾಗಿದ್ದು, ಆ ಅಡಿಕೆಯನ್ನು ತಂದು ನಮ್ಮ ದೇಶದ ಅಡಿಕೆಯೊಟ್ಟಿಗೆ ಬೆರೆಸಿ ಗುಣಮಟ್ಟದ ಅಡಿಕೆ ಅಂತೇಳಿ ಮಾರಾಟ ಮಾಡುವುದರಿಂದಾಗಿ ನಮ್ಮ ದೇಶದ ನೈಜವಾದಂತಹ ಅಡಿಕೆ ಬೆಳೆಗಾರರಿಗೆ ಇದರಿಂದ ತೊಂದರೆ ಆಗುತ್ತೆ ಅಂತ ಹೇಳಿ ಇವತ್ತು ಕೇಂದ್ರ ಸಚಿವರಾದಂತಹ ಅಮಿತ್ ಶಾ ಅವರಿಗೆ, ಗೃಹ ಸಚಿವರಿಗೆ ಮತ್ತು ಈ ಅಡಿಕೆ ಬೆಳೆಗೆ ಸಿಂಪರಣೆ ಮಾಡಬಹುದಾದಂತ ಮೇಲ್ತುತ್ತನ್ನು ಸಿಂಪರಣೆ ಮಾಡಬಹುದಂತ ಮೇಲ್ತುತ್ತಿಗೆ ಈಗಾಗಲೇ GST 18% ಇದೆ. ಇದು ಅಡಿಕೆ ಬೆಳೆಗಾರರ ಬೆಳೆಗೆ ಸಿಂಪರಣೆ ಮಾಡೋದ್ರಾದ್ರಿಂದ ಈ ಮೇಲ್ತುತ್ತಿಗೆ ಕನಿಷ್ಠ GST 5% ತರಬೇಕು ಅಂತೇಳಿ ನಾವು ವಿನಂತಿ ಮಾಡಿದೆವು. ನಾನು ಮತ್ತು ಸಂಸದರಾದ ಸನ್ಮಾನ್ಯ ರಾಘವೇಂದ್ರ ಅವರು, ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, ಅರ್ಗ ಜ್ಞಾನೇಂದ್ರ ಮತ್ತು ಕ್ಯಾಂಪ್ಗೂ ಅಧ್ಯಕ್ಷರಾಗಿರುವಂತಹ ಸತೀಶ್ ಚಂದ್ರ, MD ಸತ್ಯನಾರಾಯಣ ಸೇರಿದಂತೆ ಸುದೀರ್ಘವಾಗಿ ಎರಡೂ ಕೇಂದ್ರ ಸಚಿವರ ಜೊತೆಯಲ್ಲಿ ಮಾತನಾಡಿದಾಗ ನಿರ್ಮಲಾ ಸೀತಾರಾಮನ್ ಅವರು ಕೂಡ ನಿಮ್ಮ ಬೇಡಿಕೆ ನ್ಯಾಯಯುತವಾದದ್ದು, ಇದನ್ನು ಪರಿಶೀಲನೆ ಮಾಡ್ತೇವೆ ಮತ್ತು ರೈತರ ಸಹಾಯ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಮಿತ್ ಶಾ ಅವರು ಯಾವ ರೀತಿ ಅಕ್ರಮವಾಗಿ ಬರ್ತಾ ಇರುವಂತ, ಉದಾಹರಣೆಗೆ ಬಾಂಗ್ಲಾ ಗಡಿಯಿಂದ, ಇಂಡೋನೇಷ್ಯಾ ಗಡಿಯಿಂದ, ಮಯನ್ಮಾರ್ ಗಡಿಯಿಂದ ಮತ್ತು ಇತರ ನೇಪಾಳಿ ಗಡಿಗಳಿಂದ ಬರ್ತಿರುವಂತಹ ಎಲ್ಲ ಅಕ್ರಮ ಅಡಿಕೆಗಳನ್ನ ನಿಲ್ಲಿಸಿ ನಮ್ಮ ರೈತರ ಅಡಿಕೆ ಬೆಳೆಗಾರರ ಸಹಾಯಕ್ಕೆ ಬರ್ತೇನೆ ಅನ್ನುವಂಥ ವಿಶ್ವಾಸ ಕೊಟ್ಟಿದ್ದಾರೆ. ಇದರಿಂದಾಗಿ ನಮ್ಮ ಇಡೀ ದೇಶದ ಅಡಿಕೆ ಬೆಳೆಗಾರರಿಗೆ ಅತ್ಯಂತ ಸಂತೋಷ ಆಗಿದೆ. ಕೇಂದ್ರ ಸಚಿವರ ಇಬ್ಬರು ಸಚಿವರಿಗೂ ಕೂಡ ಸಂಸದರ ನೆಲೆಯಲ್ಲಿ ನಾನು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತೇನೆ.